ಎಲ್ಲಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಸಮ್ಮರ್ ಆಗಿರೋದ್ರಿಂದ ಫ್ರೂಟ್ ಸಲಾಡ್ ನ ಮಾಡ್ತಾ ಇದ್ದೀನಿ. ಹೆಲ್ದಿ ಫ್ರೂಟ್ ಸಲಾಡ್ ತುಂಬಾ ಕೂಲ್ ಆಗಿರುತ್ತೆ. ನೋಡಿ, ಒಂದು 4 ಟೀ ಸ್ಪೂನ್ ಆಗಷ್ಟು ಕಲ್ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ, ಕೆಂಪು ಕಲ್ಸಕ್ಕರೆ. ಇದು ದೇಹಕ್ಕೆ ತಂಪು, ಡೈಜೆಷನ್ಗೂ ಒಳ್ಳೇದು. ಸೊ ಇದ್ರ ಬದಲಿಗೆ ನೀವು ಪ್ಯೂರ್ ಬೆಲ್ಲ ಸಿಕ್ಕಿದ್ರೆ ಅದನ್ನಾದ್ರೂ ಬಳಸ್ಕೋಬಹುದು. ಸಕ್ಕರೆ ಬದಲಿಗೆ ನೀವು ಬೆಲ್ಲ ಅಥವಾ ಈ ತರ ಕಲ್ಸಕ್ಕರೆ ಯಾವ್ದನ್ನಾದ್ರೂ ಹಾಕೊಳ್ಳಿ. ಒಂದು ಅರ್ಧ ಕಪ್ ಅಷ್ಟು ನೀರಿನಲ್ಲಿ ಫಸ್ಟ್ ಈ ತರ ಕರಗ್ಸಕ್ ಇಟ್ಕೋತಾ ಇದ್ದೀನಿ. ಕಲ್ಸಕ್ಕರೆ ಎಲ್ಲ ಈ ತರ ಕರಗ್ಬೇಕು, ಡೈಜೆಷನ್ಗೂ ಒಳ್ಳೇದು. ಬಿಳಿ ಕಲ್ಸಕ್ಕರೆ ಇದ್ರೆ ಅದನ್ನಾದ್ರೂ ಹಾಕೋಬಹುದು. ಇದ್ರ ಜೊತೆಗೆ ಬಾದಾಮ್ ಗೋಂದ್ ತಗೊಂಡಿದ್ದೀನಿ. ಅಂಟುಂಟೆಗೆ ಹಾಕ್ತಾರಲ್ಲ ಆ ಅಂಟಲ್ಲ, ಇದು ಬಾದಾಮ್ ಗೋಂದ್, ದೇಹಕ್ಕೆ ತಂಪು. ಮತ್ತೆ ಇದ್ರ ಜೊತೆಗೆ ಸಬ್ಜಾ ಸೀಡ್ಸ್ ನ ತಗೊಂಡಿದ್ದೀನಿ. ಎರಡನ್ನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು, ತುಂಬಾ ಏನು ಹಾಕೋದೇನ್ ಬೇಡ, ಒಂದ್ 4 ಸ್ಪೂನ್ ಅಷ್ಟು ರಾತ್ರಿನೇ ನೆನ್ಸಿಟ್ಕೊಂಡಿದ್ದೆ ಒಂದ್ ಗ್ಲಾಸ್ ನೀರ್ನಲ್ಲಿ. ಸೊ ಈ ತರ ಜೆಲ್ ತರ ಆಗತ್ತೆ, ನೀರೆಲ್ಲ ಹಿಡ್ದಿರತ್ತೆ, ನೆಂದಿರತ್ತೆ. ಸೊ ಇದಕ್ಕೆ ನಿಮ್ಗೆ ಇಷ್ಟವಾದ ಹಣ್ಣುಗಳನ್ನ ಸೇರಿಸ್ಕೋಬಹುದು. ನಾನು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೀಬೆ ಹಣ್ಣು, ದಾಳಿಂಬೆ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಮಾವಿನ ಹಣ್ಣು, ಹಾಗೆ 1-2 ಬಾಳೆಹಣ್ಣನ್ನ ತಗೊಂಡಿದ್ದೀನಿ. ಸೊ ಹಣ್ಣಲ್ಲಿ ನಿಮ್ಗೆ ಇಷ್ಟವಾದ ಫ್ರೂಟ್ಸ್ ನ ಸೇರಿಸ್ಕೋಬಹುದು. ಡ್ರೈ ಫ್ರೂಟ್ಸ್ ನು ಅಷ್ಟೇ, ನಾನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಖರ್ಜೂರ ಇದ್ರೆ ಖರ್ಜೂರನೂ ಹಾಕೋಬಹುದು. ಚೆನ್ನಾಗಿರುತ್ತೆ ಮಕ್ಕಳಿಗೆ. ಈ ಸಮ್ಮರ್ ಅಲ್ಲಿ ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವ್ರಿಗಾಗ್ಲಿ ಒಂಥರ ರಿಫ್ರೆಶಿಂಗ್ ಡ್ರಿಂಕ್ ಇದು, ಚೆನ್ನಾಗಿರುತ್ತೆ. 1-2 ಬಾಳೆಹಣ್ಣು ತಗೊಂಡಿದ್ದೀನಿ, ಪುಟ್ ಬಾಳೆಹಣ್ಣು ತಗೊಂಡಿದ್ದೀನಿ. ಹಾಗೆ 1 ಪೀಸ್ ಅಷ್ಟು ಮಾವಿನ ಹಣ್ಣು ತಗೊಂಡಿದ್ದೀನಿ. ನೋಡಿ, ಕಲ್ಸಕ್ಕರೆ ನೀರೆಲ್ಲ ಕರಗಿದೆ ಅಲ್ವಾ. ಇದಕ್ಕೆ ಗೋಂದು ಮತ್ತೆ ಸಬ್ಜಾ ಸೀಡ್ಸ್ ನ ನೆನ್ಸಿರೋ ಅಂತ ನೀರು. ನಾನು ಇನ್ನು ಎಕ್ಸ್ಟ್ರಾ ನೀರ್ ಹಾಕೊಂಡಿಲ್ಲ. 1 ಗ್ಲಾಸ್ ನೀರಲ್ಲಿ ನೆನ್ಸಿಟ್ಕೊಂಡಿದ್ದೆ. ಒಂದು ಅರ್ಧ ಕಪ್ ಆಗಷ್ಟು ಕಲ್ಸಕ್ಕರೆ ನೆನ್ಸ್ಲಿಕ್ಕೆ ಬಳಸಿದ್ದು. ಇಷ್ಟರಲ್ಲೇ ಮಾಡ್ಕೊಂತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ, ನಿಮ್ಗೆ ಇನ್ನು ಒಂದ್ ಸ್ವಲ್ಪ ನೀರ್ ಹಾಕಿದ್ರು ತಡೆಯುತ್ತೆ ಅಂತ ಅಂದ್ರೆ ಇನ್ನ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೋಬಹುದು, ಅಥವಾ ತೆಳುವಾಗೂ ಮಾಡ್ಕೋಬಹುದು. ಇದು ತಿನ್ನೋ ರೂಪದಲ್ಲಿ ಇರುತ್ತೆ, ಈ ತರ ಇದೆ. ತೆಳುನಾರು ಮಾಡ್ಕೋಬಹುದು, ಪಾನಕದ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬಹುದು. ಇದಕ್ಕೆ ಮೇನ್ ಅಂದ್ರೆ ಮಸ್ಕ್ ಮೆಲನ್, ದೇಹಕ್ಕೆ ತಂಪು, ಸೀಸನಲ್ ಫ್ರೂಟ್. ಒಂದು ಅರ್ಧ ಹಾಕೊಂಡಿದ್ದೀನಿ ಮಸ್ಕ್ ಮೆಲನ್, ಸಣ್ಣ ಕಟ್ ಮಾಡ್ಕೊಂಡು. ನೋಡಿ, ಏನು ಹಣ್ಣಿಲ್ಲ ಅಂದ್ರೂ ಬರೀ ಮಸ್ಕ್ ಮೆಲನ್ ಅಲ್ಲೇ ಮಾಡ್ಕೋಬಹುದು. ಸೊ ಶ್ರೀರಾಮನವಮಿ ಹತ್ರ ಬರ್ತಾ ಇದೆ ಅಲ್ವಾ, ಇಷ್ಟೇ ಸಾಕು. ನೀವು ಇದ್ರಲ್ಲೇ ಪಾನಕ ಮಾಡ್ಕೋಬಹುದು, ಬೆಲ್ಲ ಹಾಕೊಂಡು, ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು ಇದ್ರಲ್ಲೇ ಪಾನಕ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಸೊ ನಾನ್ ಸ್ವಲ್ಪ ಗಟ್ಟಿಗೆ ತಿನ್ನಂಗೆ ಮಾಡ್ಕೋತಾ ಇರೋದ್ರಿಂದ ಎಲ್ಲಾ ಫ್ರೂಟ್ಸ್ನು ಈ ತರ ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಒಂಥರ ಕೂಲ್ ಆಗಿರುತ್ತೆ ದೇಹ. ಬಾದಾಮ್ ಗೋಂದು ಅಷ್ಟನೆ, ಫೈಬರ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಒಳ್ಳೇದು. ಈ ಸಮ್ಮರ್ ಅಲ್ಲಿ ಎಸ್ಪೆಷಲಿ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ, ಜೊತೆಗೆ ಪೈಲ್ಸ್ ಇಶ್ಯೂಸ್ ಎಲ್ಲ ಆಗ್ತಾ ಇರುತ್ತೆ. ನೀವು ಬಾದಾಮ್ ಗೋಂದು ಮತ್ತೆ ಈ ತರ ಸಬ್ಜಾ ಸೀಡ್ಸ್ ಎಲ್ಲ ರೆಗ್ಯುಲರ್ ಆಗಿ ಬಳಸೋದ್ರಿಂದ ನೀರ್ ಹಾಕೊಂಡು ಹಾಗೇನಾರ ಕುಡಿಬಹುದು, ಈ ತರ ಫ್ರೂಟ್ ಸಲಾಡ್ ಮಾಡ್ಕೋಬಹುದು, ನೆನ್ಸಿಟ್ಕೊಂಡು ಮೊಸರುಗ್ ಹಾಕೊಂಡು ತಿನ್ಬಹುದು. ಸೊ ಯಾವ್ದೋ ಒಂದು ರೂಪದಲ್ಲಿ ನೀವು ಊಟದಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ, ದೇಹನ ತಣ್ಣಗಿಟ್ಟಿರುತ್ತೆ. ಕೈಕಾಲು ಉರಿಯೋದು, ಕಣ್ಣು ಉರಿಯೋದು, ಆತರ ಎಲ್ಲ ಪ್ರಾಬ್ಲಮ್ಸ್ ಇರೋರು ರೆಗ್ಯುಲರ್ ಆಗಿ ಬಳಸಿ. ನೋಡಿ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ. 1/4 ಗಂಟೆ ಬಿಟ್ಬಿಡ್ಬೇಕು, ಒಂದ್ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು. ಪೂರ್ತಿ ಹಣ್ಣೆಲ್ಲ ಹಿಡಿಯುತ್ತೆ ಇದಕ್ಕೆಲ್ಲ, ಅವಾಗ ಇನ್ನೂ ರುಚಿಯಾಗುತ್ತೆ ನೆಂದ್ರೆ ಹಣ್ಣು. ಅಥವಾ ಇದನ್ನೇ ಫ್ರಿಡ್ಜ್ ನಲ್ಲಿ ಇಟ್ಟು ನೀವು 1 ಅವರ್ 2 ಅವರ್ಸ್ ಬಿಟ್ಟು ಕೂಡ ತಗೋಬಹುದು, ಅದು ಚೆನ್ನಾಗಿರುತ್ತೆ. ಕಸ್ಟರ್ಡ್ ಹಾಕೊಂಡು ಫ್ರೂಟ್ ಸಲಾಡ್ ಎಲ್ಲ ಮಾಡ್ಕೋತಾ ಇರ್ತೀವಿ. ಸಕ್ಕರೆ, ಕಸ್ಟರ್ಡ್ ಪೌಡ್ರು, ಹಾಲು ಏನು ಇಲ್ದಂಗೆ ಈ ತರ ಸಿಂಪಲ್ ಆಗಿ ಫ್ರೂಟ್ ಸಲಾಡ್ ಮಾಡ್ಕೊಳ್ಳಿ, ತುಂಬಾ ಇಷ್ಟ ಪಡ್ತಾರೆ, ದೇಹನೂ ತಂಪಾಗಿರುತ್ತೆ. ಸೊ ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ. ಥ್ಯಾಂಕ್ ಯು.